ಯಾರು? ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ದಾರೆ ಸರ್. ನೋಡಿ, ಅವರು ಸೀನಿಯರ್ಸ್ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಿರೋದು ನಾನು ನೆನ್ನೆ ಅಬ್ಸರ್ವ್ ಮಾಡಿದೆ. ನೆನ್ನೆ ಕಂಟಿನ್ಯೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಹೈಕಮಾಂಡ್ ಹೇಳಿದೆ, ಯಾರು ಏನು ಮಾತಾಡಬೇಡ್ರಿ ಮುಖ್ಯಮಂತ್ರಿ ವಿಷಯ ಅಂತ. ಅದ್ರ ಮೇಲೂ ಅದಕ್ಕೂ ಜಾಸ್ತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಾವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ ಅಂತ. ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರವರು? ಅವ್ರ ಹೈಕಮಾಂಡ? ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಲೇಬೇಡಿ. ಇದನ್ನು ಹೈಕಮಾಂಡ್ ಗಮನ ಹರಿಸ್ಬೇಕಾಗ್ತದೆ. ಯಾಕೆಂದರೆ ಈಗ ಎಲ್ಲರೂ ಸುಮ್ಮನಾಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೆಯದಲ್ಲ. ಯಾಕೆಂದರೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಇಲ್ಲ ಅಂದರೆ ಇವ್ರು ಮಾತಾಡಲಿ. ಇವ್ರಿಗೆ ಯಾರು ಹೈಕಮಾಂಡ್ ಹೇಳಿದಾರಾ? 28ರವರೆಗೆ ಅವ್ರನ್ನೇ ಮಾಡ್ತೀವಿ ಅಂತ ಹೇಳಪ್ಪ ಮೀಡಿಯಾಗೆ ಅಂತ ಯಾರು ಹೇಳಿದಾರ? ಇಲ್ವಲ್ಲ, ಮತ್ತೆ ಯಾಕೆ ಮಾತಾಡಬೇಕು? ನೀವು ಮಾತಾಡ್ತಿದ್ದೀರ ಅನ್ನೋ ಕಾರಣಕ್ಕೆ ಅವರು ಮಾತಾಡ್ತಾ ಇದ್ದಾರಲ್ಲ ಅಂತ. ನೀವು ಮಾತಾಡ್ತಿದ್ರಿ, ನಾವೆಲ್ಲಿ ಮಾತಾಡ್ತಿದ್ದೀವಿ? ನೀವು ಮಾತಾಡ್ತಿದ್ರಿ ಅನ್ನೋ ಕಾರಣಕ್ಕೆ ಅವರು ಮಾತಾಡ್ತಾರೆ. ಆಯ್ತು, ಅದು ಮುಗಿತಲ್ಲ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಯಾರು ಮಾತಾಡ್ಬೇಡ್ರಿ ಅಂತ ಹೇಳಿದಾರಲ್ಲ. ಹೇಳಿದ್ಮೇಲೆ ಯಾಕೆ ಮಾತಾಡಬೇಕು? ಅವರೇ ಹೈಕಮಾಂಡ? CLPಲಿ ಆಯ್ಕೆ ಮಾಡಿರ್ತೀವಿ 5 ವರ್ಷ 6 ವರ್ಷ ಅಂತಲ್ಲ. ಆಯ್ಕೆ ಮಾಡಿದ್ವಿ, ನಾವು ಒಪ್ಕೊಂಡಿದ್ದೀವಲ್ಲ ಅವ್ರನ್ನ ನಾಯಕರು ಅಂತ ಒಪ್ಕೊಂಡಿದ್ದೀವಿ. ನಾನು ಒಪ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಿಮ್ಮದು ಏನು? ನಮ್ಮದು ನಿಮ್ದು ಏನು? ಇವ್ರು ಯಾರು? ಇವರ ಹೈಕಮಾಂಡ್ ಮಾತಾಡಬೇಡಿ ಅಂತ ಹೇಳಿದ್ಮೇಲೆ ಮಾತಾಡ್ತಿದ್ದಾರೆ. ನಿಮ್ಮ ಹೈಕಮಾಂಡ್ ಸುಮ್ಮನೆ ಇದೆ. ಇದಕ್ಕೇನು ಅದಕ್ಕೆ ನೋಟಿಸ್ ಕೊಡೋ? ಈಗ ನೀವು ಮಾತಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡೋಂಥವ್ರಿಗೆ ಯಾರಿಗೂ ನೋಟಿಸ್ ಕೊಡಲಿಲ್ಲ. ಹೌದು, ಇನ್ನು ಹೈಕಮಾಂಡು ಗಮನ ಹರಿಸ್ಬೇಕು. ಯಾಕೆಂದರೆ ಪ್ರತಿಯೊಬ್ಬರು ಶಾಸಕರಿಗೂ ಅವ್ರದ್ದೇ ಆದ ಗೌರವ ಇರ್ತದೆ. ಒಬ್ರಿಗೊಂದು ನೋಟಿಸ್ ಕೊಟ್ಟು ಇನ್ನೊಬ್ರಿಗೊಂದು ನೋಟಿಸ್ ಕೊಡ್ದಂಗಿರೋದು ಸರಿಯಲ್ಲ. ಈಗ ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡಲ್ಲ ಹೇಳೋಕ್ಕೆ. ಹೈಕಮಾಂಡ್ ತೀರ್ಮಾನ ಬದ್ಧಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದೇನು ರೀ, ನಿಮ್ದೇನು ರೀ? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು. ಬಸವರಾಜ ರೆಡ್ಡಿ ಅವರು ಬಾಯಿ ಮುಚ್ಚಿಸ್ಬೇಕು. ಅಲ್ಲ, ನೀವು ಡೆಡ್ಲೈನ್ ಕೊಟ್ರಿ ಈಗ 9-6ನೇ ತಾರೀಕು ಅಂತ. ಹಂಗಾಗಿ ಅವರು 5 ವರ್ಷ ಅನ್ನೋ ಥರ ಡೆಡ್ಲೈನ್ಗಳು ಕೊಟ್ಕೊಂಡವ್ರೆ. ನಾನು 6-9 ನಾನು ಕೊಟ್ಟಿಲ್ಲ, ನಮ್ಮ ಶಾಸಕರು ಹುಸೇನ್ ಆಗಿರ್ಬೋದು, ಯಾರಾಗಿರ್ಬೋದು. ಇಲ್ಲ, ಆ ಕ್ವಶನ್ ಅವ್ರನ್ನೇ ಕೇಳ್ರಿ. ನನ್ನ ಕ್ವಶನ್ ನಾನು ಕೇಳಿ ನಾನು ಉತ್ತರ ಕೊಡ್ತೀನಿ. 16ನೇ ತಾರೀಕು ಮಾತಾಡ್ತೀನಿ. 15 ಮುಗಿಲಿ. ಸಂಕ್ರಾಂತಿ ಅಂತ ಹೇಳಿದ್ದೀನಿ. ಸಂಕ್ರಾಂತಿ ಆದಮೇಲೆ ನಿರೀಕ್ಷೆ ಮಾಡ್ತೀರಾ? ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡ್ತೀನಿ. ಮಾತಾಡೋಣ. 16ಕ್ಕೆ ಮಾತಾಡೋಣ. ಟೈಮ್ ಇದೆಯಲ್ಲ. ಬಜೆಟ್ ಪ್ರಿಪರೇಷನ್ ಮಾಡ್ಕೊತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ಗಿರೋದು ಬಜೆಟು. ಈಗಲೇ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ಸುಮ್ಮನೆ ಇವೆಲ್ಲ ಹೇಳಿಕೆ ಕೊಡಬಾರ್ದಪ್ಪ. ಅವರೆಲ್ಲ ಸೀನಿಯರ್ಸು. ನಾನಿನ್ನು ಫಸ್ಟ್ ಟೈಮ್ ಗೆದ್ದರು ನಾನೆಂಥವೇನಾದ್ರು ಹೇಳಿಕೆ ಕೊಟ್ಟರೆ ನಡೀತದೆ. ಸೀನಿಯರ್ಸ್ ಅವರೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು. ಸುಮ್ಮನೆ ಬಜೆಟ್ ಪ್ರಿಪ್ರೇಷನ್ ಇಷ್ಟೊಂದು ಆಕ್ಷೇಪ ಯಾಕೆ ಸರ್? ಇಷ್ಟೊಂದು ಆಕ್ಷೇಪ ಯಾಕೆ? ತಮಗೆ ಸಹಮತ ಇಲ್ವಾ ಅಂತ 28ರವರೆಗೆ ಸಿದ್ದರಾಮಯ್ಯ ಸಹಮತ ಅಲ್ಲ. ನಾನು ಮೊನ್ನೆನೂ ನಿಮ್ಮ ಮಾಧ್ಯಮದವ್ರಿಗೆ ಹೇಳಿದ್ದೆ, 2028ಕ್ಕೆ ಮತ್ತೆ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಬರ್ತಿದೆ. 33ರವರೆಗೆ ಅವರೇ ಆಗಲಿ, ಬೇಡ ಅಂದಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕದು. ಹೈಕಮಾಂಡ್ ತೀರ್ಮಾನ ಅದನ್ನು ನಾನಲ್ಲ 33ಕ್ಕೆ ಆಗ್ರಿ ಅಂತ ಹೇಳ್ಬೋದಷ್ಟೇ, ಶುಭ ಕೋರ್ಬೋದು. ಆದರೆ ಅದನ್ನ ಮಾಡೋದ್ಯಾರು? ಹೈಕಮಾಂಡು. ಈಗ ಮಾರ್ಚ್ 31 ತನಕ ಇದ್ರ ಬಗ್ಗೆ ಯಾರು ಚರ್ಚೆನೇ ಮಾಡಕ್ಕೆ ಹೋಗ್ಬೇಡಿ, ಏನು ತೀರ್ಮಾನನೇ ಆಗಲ್ಲ ಅಂತ ರಾಜಣ್ಣವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ಟು, ಬಜೆಟ್ ಮುಗಿಯೋ ತನಕ ಇದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಡಿ ಅಂತ. ಯಾರು ರಾಜಣ್ಣರು ಅದನ್ನು ಹೇಳಿದ್ದಾರೆ. ನನ್ನೇ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಕರೆಕ್ಟಾಗಿ ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನುಡಿದಂತೆ ನಡಿಬೇಕು. ಹಂಗೆ ಯಾರು ಹೈಕಮಾಂಡ್ ಮಧ್ಯೆ ತೀರ್ಮಾನ ನನ್ನ ಇಲ್ಲ. ಅವತ್ತು ರಾಜಣ್ಣ ನನ್ನ ಮುಂದೆ ನಡೆದಿಲ್ಲ. ಹೈಕಮಾಂಡ್ ಮುಂದೆ ಆಗಿತ್ತು ಅಂದರೆ ಅದಕ್ಕೆ ಸಿದ್ದರಾಮಯ್ಯ ನಡ್ಕೋಬೇಕು. ಈ ಥರ ಎಲ್ಲ ಹೇಳಿಕೆ ಕೊಡ್ತಾರೆ. ಅವನು ಒಂದು ಕೌಂಟ್ ತಗೊಳ್ರಿ. ಇನ್ನೊಂದು ಯಾಕೆ ತಗೊಳ್ತೀರಿ? ಮಾರ್ಚ್ ಅವರು ಕೂಡ 30 ಡೆಡ್ಲೈನ್ ಅವರು ಕೊಟ್ಟಿದ್ರು. ಅಲ್ಲಿವರೆಗೂ ಮಾತಾಡಲೇಬೇಡಿ ಅಂತ ಹೇಳ್ತಾರೆ ಎಲ್ರಿಗೂ. ರಾಜಣ್ಣವ್ರು ಹೇಳ್ತಾರೆ ಎಲ್ರಿಗೂ ಮಾತಾಡಬೇಡಿ, ನಾಯಕರಿಗೆ ಕೊಟ್ಟಿದ್ರು ಕೂಡ ಮಾರ್ಚ್ 31 ಮೇಲೆ ಅನ್ನೋ ಥರದಲ್ಲಿ ಇದೆ ಅವ್ರದ್ದು. ಅದೇ ಹೇಳಂದಲ್ಲ, ರಾಜಣ್ಣರು ಹೈಕಮಾಂಡ್ ಅಲ್ಲ, ರಾಯರೆಡ್ಡರು ಹೈಕಮಾಂಡ್ ಅಲ್ಲ, ಶಿವಗಂಗನ ಹೈಕಮಾಂಡ್ ಅಲ್ಲ. ನಮ್ಮ ಹೈಕಮಾಂಡ್ ಡೆಲ್ಲಿಲಿದೆ. ಅವ್ರು ಏನು ತೀರ್ಮಾನ ತಗೊಂತಾರೆ 33ರವರೆಗೆ ಇವರೇ ಇರ್ರಿ ಅಂತ ತೀರ್ಮಾನ ತಗೊಂಡ್ರೆ ನಾವು ಹೋಗ್ತೀವಿ. ಇಷ್ಟೆಲ್ಲ ಗೊಂದಲ ಆಗೋದಕ್ಕೆ ಅದೇ ಏನು ಮಾತು ಕೊಟ್ಟಿದ್ರು ಗೊತ್ತಿಲ್ಲ. ಕೊಟ್ಟು ಮಾತು ನಡ್ಕೋಬೇಕು ಅಂದರೆ ನಮ್ಮ ಪ್ರಕಾರ ಚುನಾವಣೆಯಲ್ಲಿ 5 ಪ್ರಣಾಳಿಕೆ ಅದು ಹೇಳಿದ್ದೀನಿ ಆಲ್ರೆಡಿ. ಕೊಟ್ಟು ಮಾತನ್ನ ನಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಅವ್ರನ್ನ ಕೊಟ್ಟು ಮಾತು ನಡ್ಕೊಳ್ಳೋದ್ರಲ್ಲಿ ಅವರು ಯಾವತ್ತೂ ನುಡಿದಂತೆ ನಡೆಯೋ ಸಿದ್ದರಾಮಯ್ಯ ಮಾತಾಡೋದಕ್ಕೂ, ರಾಜಣ್ಣವ್ರು ಮಾತಾಡೋದಕ್ಕೂ, ರಾಯರೆಡ್ಡಿ ಮಾತಾಡೋದು ಎಲ್ಲ ಗೊಂದಲಗಳಿಗೂ ನಿಮ್ಮ ಹೈಕಮಾಂಡೇ ಕಾರಣ. ಬೆಳಗಾವಿ ಅಧಿವೇಶನ ಆದಮೇಲೆ ಕರೀತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಇನ್ನೂ ಕೂಡ ಅದಾಗಲಿಲ್ಲ. ಇಲ್ಲಿ ತನಕ ಅವ್ರು ಕರೀದೇ ಇರೋದಕ್ಕೆ ಈ ಗೊಂದಲಗಳು ಇನ್ನೂ ಜಾಸ್ತಿ. ಎಲ್ಲೂ ಸಹ ಕರಿತೀವಿ ಅಂತ ಪಬ್ಲಿಕಲ್ಲಿ ಅವ್ರು ಹೇಳಿಲ್ಲ. ಯಾರೋ ಹೈಕಮಾಂಡ್ನವರು ಕರೀತಾರೆ. ಯಾವಾಗಾದ್ರು ಕರಿಬೋದು, ಏನಾದರೂ ಹೇಳ್ಬೋದು. ಪಕ್ಷ ಸಂಘಟನೆ ವಿಚಾರಗಳಿದೆ. ಈಗ ನರೇಗಾದೊಂದು ಸಮಸ್ಯೆ ಆಗ್ತಾಯಿದೆ, ಮನರೇಗಾ ಅಂತೇಳಿ.
ಅವನ್ನೆಲ್ಲದ್ರ ಬಗ್ಗೆ ಕರಿಬೋದು, ಅಥವಾ ಇದೇ ವಿಷಯಕ್ಕೆ ಕರಿಬೋದು. ನಿಮ್ಗೆ ಏನು ಮನಸ್ಸಲ್ಲಿ ಇದೆಯಲ್ಲ ಆ ವಿಷಯಕ್ಕೂ ಕರಿಬೋದು. ನೋಡೋಣ, ಕಾದು ನೋಡೋಣ. ನಿರೀಕ್ಷೆ ಇದೆಯಾ ನಿಮ್ಗೆಲ್ಲ ಸರ್? ಕರೆದು ಮಾತಾಡ್ತಾರೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ನಿರೀಕ್ಷೆ ಇದೆಯಾ? ಮಾತಾಡೋ ನಿರೀಕ್ಷೆ ಇದೆಯಾ ನಿಮ್ಗೆ? ಅಲ್ಲ, ಆ ಥರ ಏನಾದ್ರು ಇತ್ತು ಅಂದ್ರೆ ಕರೀತಾರೆ, ಮತ್ತೆ ಕರೀಲೇಬೇಕಲ್ಲ. ಏನಾದ್ರು ಒಪ್ಪಂದಗಳಿದ್ದು, ಬದಲಾವಣೆ ಇತ್ತು, ಅಥವಾ ಇನ್ನೊಂದು ಏನಾರು ಇತ್ತು ಅಂದ್ರೆ ಹೈಕಮಾಂಡ್ ಕರೀತಾರೆ, ಸಹಜ ಅದು. ನಿಮಗೆ ನಿರೀಕ್ಷೆ ಸರ್ ಶಿವಗಂಗಾ ಸರ್, ನಿಮಗೆ ಈಗ ತುಂಬ ಕಾನ್ಫಿಡೆನ್ಸ್ ಇದೆಯಾ ರಾಜಕೀಯ ನಂತರ ತಮ್ಮ ನಾಯಕರು ಆಗ್ತಾರೆ ಅನ್ನೋ ವಿಶ್ವಾಸ ಇದೆಯಾ? ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ತಾವು ಮಾಧ್ಯಮದವರು ಏನು ಹೇಳಿದ್ರಿ, ರಾಯರೆಡ್ಡಿ ಅವರು ಮುಖ್ಯಮಂತ್ರಿ ವಿಷಯ ಮಾತಾಡ್ತಿದ್ದಾರೆ ಅಂತ ಬಂದು ಕ್ವಶನ್ ಕೇಳ್ತಾ ಇದ್ದೀರಿ. ಅದಕ್ಕೆ ಅಷ್ಟೇ ರಿಪ್ಲೈ ಕೊಡ್ತೀನಿ. ಮುಖ್ಯಮಂತ್ರಿ ವಿಷಯ ಮಾತಾಡೋಣ, ಸಮಯ ಬರಲಿ. ಅದ್ರ ಸಂಕ್ರಾಂತಿ ನಂತರ ಏನು ಆಗತ್ತೆ ಅಂತಂದ್ರೆ ಏನು ಕ್ರಾಂತಿ ಆಗುತ್ತೆ ಸರ್? ಸಂಕ್ರಾಂತಿ ಹೈಕಮಾಂಡ್ ಒಪ್ಪಿದ್ರೆ ನಾವು ಕೂಡ ರೆಡಿ ಅಂತ ನಿಮಗೆ ಹೇಳಿದ್ರಿ ಸರ್. ಸಿದ್ದರಾಮಯ್ಯ ಅವ್ರನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ. ಹೈಕಮಾಂಡ್ ತೀರ್ಮಾನಕ್ಕೆ ಪ್ರತಿಯೊಬ್ಬರು ಬದ್ಧ. ಈ ನಡುವೆ ಅವ್ರನ್ನ ಅಸ್ಸಾಂನ ಹಿರಿಯ ವೀಕ್ಷಕರ 6ನೇ ತಾರೀಕು 9ನೇ ತಾರೀಕು ಅಂತ ಡೇಟ್ ಕೊಟ್ಟಿದ್ರು. ಇವತ್ತು 9. ಇಲ್ಲ ಇಲ್ಲ, ನನ್ನ ಇಕ್ಬಾಲ್ ಹುಸೇನ್ ಸಾಹೇಬ್ರು ಹೇಳಿಕೆಗೆ ನೀವು ಅವ್ರನ್ನೇ ಕೇಳಿ. ನನ್ನ ಹೇಳಿಕೆಗೆ ಏನಾದ್ರು ನನ್ನ ಕೇಳಿ. ಅಲ್ಲ, ಈ ನಡುವೆ ಅವ್ರನ್ನ ಅಸ್ಸಾಂನ ವೀಕ್ಷಕರಾಗಿ ನೇಮಿಸಿದ್ದಾರೆ ಸರ್. ಯಾರನ್ನ? ಡಿ ಕೆ ಶಿವಕುಮಾರ್ ಅವ್ರನ್ನ ಅಸ್ಸಾಂ ವೀಕ್ಷಕರಾಗಿ ನೇಮಿಸಿದ್ದಾರೆ. ಏನು ಚರ್ಚೆ ಅಂದ್ರೆ 5 ರಾಜ್ಯ ಚುನಾವಣೆ ನಡೆಯೋ ತನಕ ನೀವು ಎಲೆಕ್ಷನ್ ಕೆಲಸ ಮಾಡಿ, ಅಲ್ಲಿ ತನಕ ಇದೇನು ಇಲ್ಲ ಅನ್ನೋ ಥರದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂತ ಚರ್ಚೆ. ನಿಮಗೆ ಅಲ್ಲೇ ಇಂಡಿಕೇಶನ್ ತಗೋಬೋದು ನೀವು. ಅಸ್ಸಾಂ ಚುನಾವಣೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾರೆ? ನನಗೆ ಕೊಟ್ಟಿದ್ದಾರೆ. ಅವ್ರ ಸಂಘಟನೆ ಇದೆ, ಅವ್ರು ಪರಿಶ್ರಮ ಆಗ್ತಾರೆ, ಗೆಲ್ಲಿಸ್ಕೊಂಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅಸ್ಸಾಂ ಚುನಾವಣೆಯ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದರ ಅರ್ಥ ಏನು? ಹಿಂದಿನ ಬರೋ ತನಕ CM ಆಗಲ್ಲ. ಆಲ್ರೆಡಿ ಗೆಲ್ಸ್ಕೊಂಬಂದ. ಅಸ್ಸಾಂ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಅಸ್ಸಾಂ ಸಪ್ರೇಟು, ನಮ್ಮ ಬೇರೆ ರಾಜ್ಯದ ವಿಷಯ. ಆ ವಿಷಯಕ್ಕೆ ಚುನಾವಣೆ ವಿಷಯವಾಗಿ ಹಾಕಿದರೆ ಅದು ಸಪ್ರೇಟು. ಕರ್ನಾಟಕ ರಾಜಕೀಯನೇ ಸಪ್ರೇಟು. ಕೂಲಿ ಕೊಡ್ಲಿ ಅಂತೀರಾ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ? ಈಗ ಎಲ್ರಿಗೂ ಕೊಡ್ಬೇಕಲ್ಲ. ಈಗ ಮೈಕ್ ಇಟ್ಕೊಂಡ್ರೆ ನಿಮ್ಮ ಚಾನಲ್ ನಿಮಗೂ ಕೂಲಿ ಕೊಡ್ಬೇಕಲ್ಲ. ನಾವು ಕೇಳ್ತಾರೆ ಈ ಟರ್ಮ್ CM ಆಗ್ತಾರಾ? ಹೈಕಮಾಂಡ್ ಮಾಡಿದ್ರೆ ಹಾಗೆ ಆಗ್ತದೆ. 2.5 ವರ್ಷ ಇದೆ ಸರ್. ಭರವಸೆ ಇದೆ ಸರ್ ನಿಮಗೆ ಹೈಕಮಾಂಡ್ CM ಆಗಿ ಮಾಡುತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಅನ್ನುವಂಥ ಭರವಸೆ ಇದೆ ತಮಗೆ? ಈಗ ಮುಖ್ಯಮಂತ್ರಿ ವಿಷಯ ಮಾತಾಡಬೇಕು ಅಂದರೆ ಖಾಲಿ ಇರ್ಬೇಕು ಕುರ್ಚಿ ಖಾಲಿದಾಗ ಯಾಕೆ ಮಾತಾಡೋದು? ಮತ್ತೆ ಯಾಕೆ ಸರ್ ನೀವು ಸಂಕ್ರಾಂತಿ ನಂತರ ಆಗತ್ತೆ ಕ್ರಾಂತಿ ಈ ಥರದ್ದೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ? ಕ್ರಾಂತಿ ಅಂತ ಹೇಳಿಲ್ಲ, ಸಂಕ್ರಾಂತಿ ಮೇಲೆ ಮಾತಾಡ್ತೀನಿ ನಿಮ್ಮ ಮಾಧ್ಯಮದವರಿಗೆ ಅಂತ ಹೇಳಿದ್ದೀನಿ. ಅಲ್ಲ, ಪ್ರತಿಯೊಬ್ಬರಿಗೂ ಕೊಡಬೇಕು. ಈಗ ನಾವು ಪಕ್ಷ ಸಂಘಟನೆ ಮಾಡಿದ್ರೆ ನಮಗೆ ಕೂಲಿ ಕೊಟ್ಟರು. ಕೂಲಿ ಮೀನ್ಸ್ ಏನು? ಟಿಕೆಟ್ ಕೊಟ್ಟರು. ಹಂಗೆ ಅವ್ರವ್ರ ಕೆಲಸ ಸರಿಯಾಗಿ ಕೊಡಬೇಕು, ಕೊಡ್ತಾರೆ. ಈ ನಡುವೆ KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ರಾಜಣ್ಣ ಅವರು ಹೇಳ್ತಿದ್ದಾರೆ ನಾನು ಕೂಡ ಆಕಾಂಕ್ಷಿ ಇದ್ದೀನಿ ಅಂತ. ಮತ್ತೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಮಾತ್ರ ಚರ್ಚೆ ನಡೀತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಏನು ಸರ್? ಈಗ ಎಲ್ಲೂ ಸಹ KPCC ಅಧ್ಯಕ್ಷ ವಿಷಯ ಇರ್ಬೋದು, ಮುಖ್ಯಮಂತ್ರಿಗಳ ವಿಷಯ ಇರ್ಬೋದು, ಎಲ್ಲೂ ಯಾವುದೂ ಚರ್ಚೆ ಹೈಕಮಾಂಡ್ ಮಾಡಿಲ್ಲ. ನನಗೆ ಬೇಕಾ ನಾನು ಹೇಳಿಕೆ ಕೊಡ್ತೀನಿ, ನಿಮಗೆ ಬೇಕಾ ನೀವು ಹೇಳಿಕೆ ಕೊಡ್ತೀರಿ, ಬಿಟ್ಟರೆ ಎಲ್ಲೂ ಸಹ ಈ ಥರ ಬೆಳವಣಿಗೆಗಳು ಆಗಿಲ್ಲ ಸರ್. ಈಗ ಕೂಲಿಯನ್ನು ನೆನಪಿಸೋದಕ್ಕೋಸ್ಕರ ನೀವು ಮತ್ತೆ ದೆಹಲಿ ಯಾತ್ರೆ ಮಾಡ್ತೀರಾ ಅಂತ? ದೆಹಲಿಗೆ ಹೋಗ್ತಾನೆ ಇರ್ತೀವಲ್ಲ, ಹೇಳಿದ್ದೀನಲ್ಲ ಹಿಂದನು, ಮತ್ತೆ ಹೋಗ್ತೀವಿ ದೆಹಲಿಗೆ. ಹೈಕಮಾಂಡ್ ಕೂಲಿಯನ್ನ ಇನ್ನೂ ಗಮನದಲ್ಲಿ ಇಟ್ಕೊಂಡಿಲ್ಲ, ಇನ್ನೂ ನೋಡ್ತಿಲ್ಲ ಅಂತಿದ್ರಲ್ಲ, ನೀವು ನೆನಪು ಮಾಡಕ್ಕೆ ಏನಾದರೂ ಹೋಗ್ತಿದ್ರ ಅಂತ? ಹೈಕಮಾಂಡ್ಗೆ ಎಲ್ಲ ಮಾಹಿತಿ ಇದೆ. ಹೈಕಮಾಂಡು ಏನೇನು ಆಗುವಗಳು, ಪಕ್ಷ ಸಂಘಟನೆ ವಿಷಯವಾಗಿರ್ಬೋದು, ರಾಜಕೀಯ ವಿಷಯವಾಗಿರೋ, ಅಭಿವೃದ್ಧಿ ವಿಷಯವಾಗಿ ಎಲ್ಲದನ್ನು ವಾಚ್ ಮಾಡ್ತಾ ಇದೆ. ಸಂದರ್ಭ ಬಂದಾಗ ಯಾವುದು ಸೂಕ್ತ ಅಂತೇಳಿ ಅವ್ರು ಕ್ರಮ ತಗೊಳ್ತಾರೆ. ಓಕೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.